10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ 2025 ಎಲ್ಲರೂ ಕೂಡ ಬರೆದಿರ್ತೀರಾ. ಬನ್ನಿ ನೋಡೋಣ ಈ ಎಕ್ಸಾಮಲ್ಲಿ ನಮ್ಮ ಮೈಂಡ್ಫುಲ್ ರಿಸೋರ್ಸ್ ಅಂತ ಏನು ನಾನು ಬುಕ್ ಲಾಂಚ್ ಮಾಡಿದ್ದೆ, ಈ ಬುಕ್ಕಿಂದ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಸೊ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನಂದರೆ, ನಮ್ಮ ಈ ಬುಕ್ಕಲ್ಲಿ ದಟ್ ಈಸ್ ಬಿ ಅ ಪಾರ್ಟ್ ಆಫ್ 80 ಔಟ್ ಆಫ್ 80 ಅಂತ ಏನು ಬುಕ್ ನಾವು ಮಾಡಿದ್ವಿ, ಈ ಬುಕ್ಕಿಂದ ನಮ್ಮ ಈ ಎಕ್ಸಾಮಲ್ಲಿ 2025-26 ಎಕ್ಸಾಮ್ 1ನಲ್ಲಿ 72 ಮಾರ್ಕ್ಸ್ ಇದರಿಂದ ಕವರ್ ಆಗಿದೆ. ಸೊ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಹೇಳ್ತಿರೋವಂಥದ್ದು. ಯಾವ ಪೇಜಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಕೂಡ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ, ಈಗ ಇದರಲ್ಲಿ ಹೇಳ್ತೀನಿ. ಆ್ಯಂಡ್ ತುಂಬ ಮಕ್ಕಳು ಬೇರೆ ಬೇರೆ ಡಿಸ್ಟ್ರಿಕ್ಸಿಂದ ನನ್ನ ಬುಕ್ಕನ್ನು ಆರ್ಡರ್ ಮಾಡಿದ್ದೀರಾ ಮತ್ತು ತಗೊಂಡಿದ್ದೀರಾ. ಸೊ ನಿಮ್ಮ ರಿವ್ಯೂ ಏನು, ನಿಮ್ಮ ಫೀಡ್ಬ್ಯಾಕ್ ಏನು ಅನ್ನೋದು ಕೂಡ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಒಂದು ವಿಡಿಯೋ ಮುಖಾಂತರ ನನಗೆ ಕಳಿಸ್ಕೊಡಿ, ದಯವಿಟ್ಟು ಬೇರೆಯವ್ರಿಗೂ ಕೂಡ ಇದು ರೀಚ್ ಆಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ, ಆಲ್ ದ ವೆರಿ ಬೆಸ್ಟ್, ಬಿಕಾಸ್ ಬಿ ಅ ಪಾರ್ಟ್ ಆಫ್ 80 ಔಟ್ ಆಫ್ 80 ನೀವು ಈ ಪಾರ್ಟಲ್ಲಿ, ಈ ಜರ್ನಿಯಲ್ಲಿ ಇದ್ದೀರಾ. ಯಾರಿಗೆಲ್ಲ ಔಟ್ ಆಫ್ ಔಟ್ ಬರುತ್ತೆ ರಿಸಲ್ಟ್ ಬಂದ ಮೇಲೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಅಡ್ರೆಸ್ ಮತ್ತು ನಿಮ್ಮ ಹೆಸರನ್ನು ಕೂಡ ನನ್ನ ಈ ಮೇಲ್ ಐ ಡಿಗೆ ಕಳಿಸ್ಕೊಡಿ. ಒಂದು ಸರ್ಪ್ರೈಸ್ ಗಿಫ್ಟು ಕೂಡ ನಿಮಗೆ ಇರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಈವೆಂಟ್. ಫಸ್ಟ್ ನೋಡಿ, ಲಿಸ್ಟ್ ಬೈ ಲಿಸ್ಟ್ ನಾನು ಹೇಳ್ತೀನಿ. ಒಂದು ಲಿಸ್ಟ್ ನಾನು ರೆಡಿ ಮಾಡಿದ್ದೇನೆ ಆ್ಯಕ್ಚುಲಿ, ಎಷ್ಟು ಮಾರ್ಕ್ಸ್ ಬಂದಿತ್ತು, ಎಲ್ಲೆಲ್ಲಿ ಯಾವ್ಯಾವ ಮಾರ್ಕ್ಸ್ ಬಂದಿತ್ತು ಅಂತ. ಸೊ 72 ಮಾರ್ಕ್ಸ್ ಎಲ್ಲಿಂದ ಬಂದಿದೆ ಸರ್? 72 ಮಾರ್ಕ್ಸಲ್ಲಿ ಫಸ್ಟ್ 1 ಮಾರ್ಕ್ಸ್ ಕ್ವಶನ್ ನೋಡ್ಕೊಬರೋಣ. 1 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ ಪ್ರಾಬಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಈವೆಂಟ್ ಅಂತ ಒಂದು ಕ್ವಶನ್ ಇತ್ತು. ಅದು ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ನಮ್ಮ ಪೇಜ್ ನಂಬರ್ 11ನಲ್ಲಿ ಬಂದಿದೆ. ಪೇಜ್ ನಂಬರ್ 11 ಎಲ್ಲಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡಿ. ಪೇಜ್ ನಂಬರ್ 11ನಲ್ಲಿ ಪ್ರಾಬಬಿಲಿಟಿ ಆಫ್ ಇನ್ ಈವೆಂಟ್ ಅಂತ ಬಂದಿದೆ, ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಲ್ಲಿ ಪೇಜ್ ನಂಬರ್ 9ಇಂದ ನಿಮಗೆ ಒಂದು ಕ್ವಶನ್ ಬಂದಿದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಪೇಜ್ ನಂಬರ್ 8ಇಂದ, ಟೈಪ್ಸ್ ಆಫ್ ಲೀನಿಯರ್ ಈಕ್ವೇಷನ್ ಆ್ಯಂಡ್ ದರ್ ಕಂಡೀಷನ್ಸ್ ಪೇಜ್ ನಂಬರ್ 5ಇಂದ ಬಂದಿದೆ. ವಾಲ್ಯೂಮ್ ಫಾರ್ಮುಲಾ ಪೇಜ್ ನಂಬರ್ 12ಇಂದ ಬಂದಿದೆ 1 ಮಾರ್ಕ್ಸ್ಗೆ. ಫೈಂಡ್ ಕಾಮನ್ ಡಿಫರೆನ್ಸ್ ಪೇಜ್ ನಂಬರ್ 17 ಆ್ಯಂಡ್ 18 ಈ ಪೇಜಸಲ್ಲಿ ನಿಮಗೆ ಸಿಗ್ಬೋದು. ಮಿಡ್ ಪಾಯಿಂಟ್ ಏನು ನಿಮಗೆ ಇತ್ತು ಅದು ಪೇಜ್ ನಂಬರ್ 44ಇಂದ ಬಂದಿದೆ. ಫೈಂಡಿಂಗ್ ದ ಲೆಂತ್ ಆಫ್ ಟ್ರೆಪಿಸಿಯಮ್ ಪೇಜ್ ನಂಬರ್ 43ಇಂದ ಬಂದಿದೆ. ಮತ್ತು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ನಾನು ನಮ್ಮ ಈ ಪೇಜ್ ನಂಬರ್ 34ಅಲ್ಲಿ ಮೈಂಡ್ಫುಲ್ ರಿಸೋರ್ಸನ್ನು ನಾನು ಹಾಕಿದ್ದೀನಿ. ಎಕ್ಸಾಕ್ಟ್ಲಿ ಸೇಮ್ ಇದೆ, ಡಿಕ್ಟೋ ಸೇಮ್ ಇದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ 1 ಮಾರ್ಕ್ಸ್ಗೆ ಪೇಜ್ ನಂಬರ್ 1ಇಂದ ಫಸ್ಟೇ ಪೇಜ್ ನಂಬರಲ್ಲಿ ಅದನ್ನು ನಿಮಗೆ ಸಿಗ್ಬೋದು. ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಪೇಜ್ ನಂಬರ್ 7ಅಲ್ಲಿ 1 ಮಾರ್ಕ್ಸ್ಗಿದೆ. ಕೋಆರ್ಡಿನೇಟ್ ಜಾಮೆಟ್ರಿ ಫೈಂಡಿಂಗ್ ದ ಲೆಂತ್ ಪೇಜ್ ನಂಬರ್ 45ಅಲ್ಲಿದೆ. ಸರ್ಫೇಸ್ ಏರಿಯಾ ಫಾರ್ಮುಲಾ ಪೇಜ್ ನಂಬರ್ 12ಅಲ್ಲಿದೆ. ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಪಿ ಪೇಜ್ ನಂಬರ್ 37ಅಲ್ಲಿದೆ. ಮೀಡಿಯನ್ ಕ್ಲಾಸ್ ಏನಿದೆ ಪೇಜ್ ನಂಬರ್ 26ಅಲ್ಲಿದೆ. ಆಮೇಲೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಪೇಜ್ ನಂಬರ್ 5ಅಲ್ಲಿದೆ. ಇದೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್. ಸೊ 2 ಮಾರ್ಕ್ಸ್ ಕ್ವಶನ್ನು ಕೂಡ ಎಕ್ಸಾಕ್ಟ್ಲಿ ಸೇಮ್ ಡಿಕ್ಟೋ ಪೇಜ್ ನಂಬರ್ 15ಅಲ್ಲಿ ನೀವು ನೋಡ್ಬೋದು. ಪ್ರೂವಿಂಗ್ ಇರ್ರಾಷನಲ್ ಪೇಜ್ ನಂಬರ್ 15 ಅಲ್ಲಿದೆ. ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಪೇಪರ್ ಕ್ವಶನ್ ಕೇಳಿದ್ದಾನೆ. ಪೇಜ್ ನಂಬರ್ 15ಅಲ್ಲಿ ಮತ್ತೆ ಎಲಿಮಿನೇಷನ್ ಮೆಥಡ್ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಸಮ್ ಆಫ್ ಫೈಂಡಿಂಗ್ ಎ ಪಿ ಪೇಜ್ ನಂಬರ್ 17ಅಲ್ಲಿದೆ 2 ಮಾರ್ಕ್ಸ್, ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಪೇಜ್ ನಂಬರ್ 9ಅಲ್ಲಿದೆ. ಸೊ ಅದೇ ರೀತಿಯಲ್ಲಿ ಫೈಂಡಿಂಗ್ ಆಫ್ ರೂಟ್ಸ್ ನೋಡಿ ತುಂಬ ಇದೆ, ಹೇಳ್ಕೊಂಡು ಹೋದರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ, ಸ್ಕ್ರೀನ್ಶಾಟನ್ನು ನೋಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೋ ಆ್ಯಂಡ್ ಕ್ರಾಸ್ ಚೆಕ್ ಆಲ್ಸೋ. ಸರ್ ಈ ಪೇಜ್ ನಂಬರಲ್ಲಿ ಈ ಕ್ವಶನ್ ಬಂದಿದೆಯಾ ಇಲ್ಲ ಅಂತಲೂ ಕೂಡ ನಾನು ಹಾಕಿದ್ದೀನಿ. ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನೀವೆಷ್ಟು ಮಾರ್ಕ್ಸ್ ಬರ್ತಿದ್ದೀರಾ, ಎಷ್ಟು ಮಾರ್ಕ್ಸ್ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ ಅಂತ. ಸೊ ನಮ್ಮ ಟಾರ್ಗೆಟ್ ಏನಿತ್ತು, ಮೈಂಡ್ಫುಲ್ ರಿಸೋರ್ಸ್ ಬಿ ಅ ಪಾರ್ಟ್ ಆಫ್ 80 ಔಟ್ ಆಫ್ 80, ನಾವು ಈ ಹಂತಕ್ಕೆ ಬಂದಿದ್ದೀವಿ. ತುಂಬ ಖುಷಿ ವಿಚಾರ. ನೀವು ಕೂಡ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಇನ್ನು 8 ಮಾರ್ಕ್ಸ್ ಏನಿದೆ ನಿಮ್ಮ ಕೈಯಲ್ಲಿತ್ತು, ನೀವು ಪ್ರಾಕ್ಟೀಸ್ ಮಾಡಿದ್ದಿದ್ರೆ ಯಾವ ಟೈಪ್ ಆಫ್ ಕ್ವಶನ್ ಕೇಳಿದ್ರು ನೀವು ಕೂಡ ಬರೀತಿದ್ರು ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ನೋಡೋಣ ಯಾರೆಲ್ಲ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ ಅಂತ. ಔಟ್ ಆಫ್ ಔಟ್ ಸ್ಕೋರ್ ಬಂದಿಲ್ಲ ಅಂದರೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪ್ರಯತ್ನ 1 ಮಾರ್ಕ್ಸ್ 2 ಮಾರ್ಕ್ಸ್ ಇಲ್ಲಿ ಮಿಸ್ಟೇಕ್ಸಲ್ಲಿ ಹೋಗಿದ್ರೂ ಪರವಾಗಿಲ್ಲ, ನೀವು ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತಲೇ ಅರ್ಥ. ಸೊ ಅಭಿನಂದನೆಗಳು ನಿಮಗೆಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯಾರೆಲ್ಲ ಎಕ್ಸಾಮ್ಸ್ ಬರೆದಿದ್ದೀರಾ ಮತ್ತು ಇನ್ನೂ ರಿಸಲ್ಟ್ಸ್ ಬರಲಿಕ್ಕಿದೆ. ಎಲ್ಲಾದರೂ ಕಾಯ್ದುಬಿಟ್ಟು ನೋಡೋಣ. ಕಮೆಂಟ್ ಮೂಲಕ ತಿಳಿಸಿ ನನ್ನ ಬುಕ್ಕು ಯಾವ ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಯಿತು ಅಂತ. ಮುಂದೆ ಬೇರೆ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.